Hi everyone, this is me SL Kapalgudi from Shraddha Academy. In this video, I am discussing theoretical part in chapter number 6, that is issue and redemption of debentures. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಚಾಪ್ಟರ್ ನಂಬರ್ 6ದಲ್ಲಿ ಬರುವಂಥ ಥೆರಾಟಿಕಲ್ ಪಾರ್ಟ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಟೋಟಲ್ 14 ಮಾರ್ಕ್ಸ್ ಅಲಾಟ್ ಮಾಡಿದನು. ಇಲ್ಲಿ 1 ಮಾರ್ಕ್ಸಿನೂ 2 ಕ್ವಶನ್ಸ್ ಬರ್ತಾವೆ, 12 ಮಾರ್ಕ್ಸಿಂದ ಒಂದು ಜರ್ನಲ್ ಎಂಟ್ರೀಸ್ ಬರ್ತೈತಿ. ಟೋಟಲ್ 14 ಮಾರ್ಕ್ಸ್ ಅಲಾಟ್ ಮಾಡಿದ. ಫಸ್ಟ್ ನಾವಿಲ್ಲಿ ಮೀನಿಂಗ್ ಆಫ್ ಡಿಬೆಂಚರ್ ಅಂದರೆ ಏನು ನೋಡೋಣ. ಡಿಬೆಂಚರ್ಸ್ ಅಂದ್ರೆ ಸಾಲಪತ್ರಗಳು. ಕಂಪ್ನಿಗೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದ್ದಾಗ, ಹಣದ ಅವಶ್ಯಕತೆ ಇದ್ದಾಗ ಏನು ಮಾಡ್ತೈತಿ ಅಂದ್ರೆ ಸಾರ್ವಜನಿಕರಿಗೆ ಡಿಬೆಂಚರ್ಸ್ಗಳನ್ನ ಇಶ್ಯೂ ಮಾಡ್ತೈತಿ, ಹಣನ ತೊಗೊಂಬರ್ತೈತಿ. ದಟ್ ಈಸ್ ಕಾಲ್ಡ್ ಎ ಡಿಬೆಂಚರ್. ಈ ಡಿಬೆಂಚರ್ ಎಂಬ ಪದ ಇದೆ ಡಿಬೇರ್ ಎಂಬ ಲ್ಯಾಟಿನ್ ವರ್ಡ್ನಿಂದ ಬಂದೈತಿ, ವಿಚ್ ಮೀನ್ಸ್ ಟು ಬಾರೋ. ಬಾರೋ ಅಂದರೆ ಇಲ್ಲಿ ಸಾಲ ತರುವುದು ಎಂದರ್ಥ. ಡಿಬೆಂಚರ್ ಈಸ್ ಎ ರಿಟರ್ನ್ ಇನ್ಸ್ಟ್ರೂಮೆಂಟ್. ಇದು ಒಂದು ಲಿಖಿತ ರೂಪದ ಏನಿದೆ ಸಾಧನ. ಎಕನಾಲಜಿಂಗ್ ಎ ಡೆಟ್. ಇಲ್ಲಿ ಡೆಟ್ ಅಂದ್ರೆ ಸಾಲ. ಅಂಡರ್ ದ ಕಾಮನ್ ಸೀಲ್ ಆಫ್ ದಿ ಕಂಪ್ನಿ. ದಿಸ್ ಇಸ್ ಕಾಲ್ಡ್ ಎ ಡಿಬೆಂಚರ್ ಅಂತೇಳಿ ಕರಿತೀವಿ. ಈ ಮೀನಿಂಗ್ದಲ್ಲಿ ವೆರಿ ಇಂಪಾರ್ಟೆಂಟ್ ಎಕನಾಲಜಿಂಗ್ ಡೆಟ್. ಇದನ್ನು ಆಸ್ ದ ಫಾಲೋಯಿಂಗ್ ಕೇಳಿದನು. ಒಂದ್ಸಲ ಡಿಬೆಂಚರ್ ಕೊಟ್ಟನು, ಒಂದು ಸೈಡ್ ಎಕನಾಲಜಿಂಗ್ ಡೆಟ್ ಕೊಟ್ಟನು. ಅದಕ್ಕಾಗಿ ಪ್ರತಿಯೊಂದನ್ನು ನಾವು 1 ಮಾರ್ಕ್ಸಿಗಾಗಿ ಇಲ್ಲಿ ಅಬ್ಸರ್ವೇಷನ್ ಮಾಡ್ಕೋತ. ನೆಕ್ಸ್ಟ್ ಇನ್ನು ಸೆಕ್ಷನ್ 2 ಸಬ್ ಸೆಕ್ಷನ್ 30 ಆಫ್ ದ ಕಂಪ್ನೀಸ್ ಆ್ಯಕ್ಟ್ 2013 ಡಿಬೆಂಚರ್ಸ್ ಇನ್ಕ್ಲೂಡ್. ಡಿಬೆಂಚರ್ಸ್ ಏನೇನು ಒಳಗೊಂಡವಂದ್ರೆ ನಂಬರ್ 1 ಡಿಬೆಂಚರ್ ಇನ್ವೆಂಟ್ರಿ, ನಂಬರ್ 2 ಬಾಂಡ್ಸ್, ನಂಬರ್ 3 ಎನಿ ಅದರ್ ಸೆಕ್ಯೂರಿಟಿ ಆಫ್ ದ ಕಂಪ್ನಿ. ಈ ಮೂರೂ ಒಳಗೊಂಡವು. ಸೊ ನಾಳೆ ಟ್ರೂ ಆರ್ ಫಾಲ್ಸ್ ಒಳಗೆ ಕೇಳ್ಬೋದು, ಅಥವಾ ಮಲ್ಟಿಪಲ್ ಚಾಯ್ಸ್ ಒಳಗೆ ಕೇಳ್ಬೋದು. ಯಾವುದೇ ಒಂದು ಮೋಡ್ ಒಳಗೆ ಕೇಳಿದ್ರು ಕೂಡ ನಾವು ಇವು ಮೂರೂ ನೆನ್ಪಿಟ್ಕೋಬೇಕು ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೆಕ್ಸ್ಟ್ ಬಾಂಡ್. ಬಾಂಡ್ ಈಸ್ ಆಲ್ಸೋ ಆ್ಯನ್ ಇನ್ಸ್ಟ್ರೂಮೆಂಟ್ ಆಫ್ ಎಕ್ನಾಲೇಜ್ಮೆಂಟ್ ಆಫ್ ಡೆಟ್. ಇದು ಒಂದು ಏನಪ್ಪ ಅಂತಂದ್ರೆ ಇದು ಲಿಖಿತವಾದಂಥ ಸಾಧನ, ಎಕ್ನಾಲೇಜ್ಮೆಂಟ್ ಆಫ್ ಡೆಟ್. ಇದು ಕೂಡ 1 ಮಾರ್ಕ್ಸ್ ಒಳಗೆ ಕೇಳಿದನು ವಾಟ್ ಈಸ್ ಬಾಂಡ್ ಅಂತೇಳಿ. ಇನ್ನು ಟೈಪ್ಸ್ ಆಫ್ ಡಿಬೆಂಚರ್. ಡಿಬೆಂಚರ್ಗಳಲ್ಲಿ ಪ್ರಕಾರಗಳು. ಇದ್ರೂ ಕೂಡ 1 ಲೈನ್ಸ್ ಕ್ವಶನ್ಸ್ನ ರೇಸ್ ಮಾಡ್ಕೋದು. ಸೊ ಅದಕ್ಕಾಗಿ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ಕೋತಾ ಹೋಗ್ಬೇಕು. ಫಸ್ಟ್ ಸೆಕ್ಯೂರ್ಡ್ ಡಿಬೆಂಚರ್ಸ್. ಸೆಕ್ಯೂರ್ಡ್ ಅಂತಂದ್ರೆ ಇಲ್ಲಿ ಭದ್ರತಾ ಸಾಲಪತ್ರಗಳು. ಭದ್ರತಾ ಸಾಲಪತ್ರಗಳಂದ್ರೆ ಚಾರ್ಜ್ ಈಸ್ ಕ್ರಿಯೇಟೆಡ್ ಆನ್ ದ ಅಸೆಟ್ಸ್ ಆಫ್ ದ ಕಂಪ್ನಿ. ಕಂಪ್ನಿ ಇದ್ದಿದ್ದ ಏನು ಸಾಲ ತಂದಿರ್ತೈತಿ ಸಾರ್ವಜನಿಕರ ಕಡೆಯಿಂದ, ಅವ್ರಿಗೆ ಏನು ಮಾಡ್ತೈತಿ ಅಂದ್ರೆ ತನ್ನ ಅಸೆಟ್ನ ಏನು ಮಾಡ್ತೈತಿ ಅಂದ್ರೆ ಅಡ ಇಡ್ತೈತಿ. ದಟ್ ಈಸ್ ಕಾಲ್ಡ್ ಎ ಸೆಕ್ಯೂರ್ಡ್ ಡಿಬೆಂಚರ್ಸ್. ನಾಳೆ ಒಂದು ವೇಳೆ ಏನಾದರೂ ಕಂಪ್ನಿ ಮುಚ್ಚಿತು, ಲಾಸ್ ಅಂತಂದ್ರೆ ಅವಾಗ ಸಾರ್ವಜನಿಕರು ಏನು ಮಾಡ್ಬೋದು ಅಂದ್ರೆ ಆ ಅಸೆಟ್ಸ್ಗಳನ್ನ ಮಾರಿ ತನ್ನ ಹಣನ ರೀಪೇಮೆಂಟ್ ಮಾಡ್ಕೋಬೋದು. ನೆಕ್ಸ್ಟ್ ಸೆಕೆಂಡ್ ಒನ್ ಅನ್ಸೆಕ್ಯೂರ್ಡ್ ಡಿಬೆಂಚರ್. ಈ ಡಿಬೆಂಚರ್ಸ್ಗಳ ಮ್ಯಾಗ ಯಾವುದೇ ರೀತಿಯಾದಂಥ ಭದ್ರತೆ ಇರೋಂಗಿಲ್ಲ. ಅದಕ್ಕೆ ನಾವು ಈಗ ಭದ್ರತಾ ರಹಿತ ಸಾಲಪತ್ರಗಳಂತೇಳಿ ಕರಿತೀವಿ. ನಂಬರ್ 3 ರಿಡೀಮೇಬಲ್ ಡಿಬೆಂಚರ್. ರಿಡೀಮೇಬಲ್ ಅಂತಂದ್ರೆ ಮರುಪಾವತಿಸುವ ಸಾಲಪತ್ರಗಳು. ಅಂದ್ರೆ ಅವಧಿ ಮುಗಿದ ನಂತರ 5 ಇಯರ್ಸ್ ಅವಧಿ ಅಥವಾ 10 ಇಯರ್ಸ್ ಅವಧಿ ಮುಗಿದ ನಂತರ ಒಳ್ಳೆ ರೀಪೇಮೆಂಟ್ ಮಾಡ್ತಾವೆ, ಅವಕ್ಕೆ ನಾವು ರಿಡೀಮೇಬಲ್ ಡಿಬೆಂಚರ್ಸ್ ಅಂತ ಕರಿತೀವಿ. ಇನ್ನು 4th ಒನ್ ಇರ್ರಿಡೀಮೇಬಲ್ ಡಿಬೆಂಚರ್ಸ್. ಇರ್ರಿಡೀಮೇಬಲ್ ಡಿಬೆಂಚರ್ಸ್ ಅಂದ್ರೆ ಅವಧಿ ಮುಗಿದ ನಂತರ ಇವನ್ನ ಮರುಪಾವತಿಸಲಾರದ ಸಾಲಪತ್ರಗಳಂತೇಳಿ ಕರಿತೀವಿ. ನೆಕ್ಸ್ಟ್ 5th ಒನ್ ಕನ್ವರ್ಟೇಬಲ್ ಡಿಬೆಂಚರ್. ಕನ್ವರ್ಟೇಬಲ್ ಅಂತಂದ್ರೆ ಪರಿವರ್ತಿಸುವ ಸಾಲಪತ್ರಗಳು. ಪರಿವರ್ತಿಸುವ ಸಾಲಪತ್ರಗಳ ಹತ್ರ ತನ್ನ ಅವಧಿ ಮುಗಿದ ನಂತರ ಏನು ಮಾಡ್ತೈತಿ, ಅಷ್ಟ ವ್ಯಾಲ್ಯೂ ಆಫ್ ಡಿಬೆಂಚರ್ಸ್ ಏನಿರುತ್ತಲ್ಲ ಅಷ್ಟ ವ್ಯಾಲ್ಯೂದನ್ನು ಏನು ಮಾಡ್ತೈತಿ ಅಂದ್ರೆ ಅದು ಇಕ್ವಿಟಿ ಶೇರನ್ನು ಕೊಡ್ತೈತಿ, ಅಥವಾ ಎನಿ ಅದರ್ ಸೆಕ್ಯೂರಿಟೀಸ್. ಎನಿ ಅದರ್ ಸೆಕ್ಯೂರಿಟೀಸ್ ಅಂದ್ರೆ ಒಳ್ಳೆ ಹೊಸ ಡಿಬೆಂಚರ್ಸ್ಗಳನ್ನು ಇಶ್ಯೂ ಮಾಡ್ಬೋದು. ಅದಕ್ಕೆ ನಾವೇನಂತಂದ್ರೆ ಕನ್ವರ್ಟೇಬಲ್ ಡಿಬೆಂಚರ್ಸ್ ಅಂತೇಳಿ ಕರಿತೀವಿ. ಇನ್ನು 6th ಒನ್ ನಾನ್ ಕನ್ವರ್ಟೇಬಲ್ ಅಂತಂದ್ರೆ ಪರಿವರ್ತಿಸಲಾರದ ಡಿಬೆಂಚರ್ಸ್ ಅಂತೇಳಿ ಕರಿತೀವಿ. ನಂಬರ್ 7th ಸ್ಪೆಸಿಫಿಕ್ ಕೂಪನ್ ರೇಟ್ ಡಿಬೆಂಚರ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಇದನ್ನು ಡೈರೆಕ್ಟ್ಲಿ 1 ಮಾರ್ಕ್ಸ್ ಒಳಗೆ ಕೇಳ್ತಾನು. ಇಲ್ಲಿ ಸ್ಪೆಸಿಫಿಕ್ ರೇಟ್ ಅಂತಂದ್ರೆ ಏನಂದ್ರೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್. ಯಾವ ಡಿಬೆಂಚರ್ಸ್ ಮ್ಯಾಗ 9% ಡಿಬೆಂಚರ್ಸ್, 10% ಡಿಬೆಂಚರ್ಸ್, ಅವೇನು 9 10 ಅಂತ ಬರ್ತಿರ್ತಲ್ಲ ದಟ್ ಈಸ್ ಕಾಲ್ಡ್ ಎ ಕೂಪನ್ ರೇಟ್ ಅಥವಾ ಸ್ಪೆಸಿಫಿಕ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತೇಳಿ ಕರಿತೀವಿ. ಇನ್ನು ಯಾವ ಡಿಬೆಂಚರ್ಸ್ ಮ್ಯಾಗ ರೇಟ್ ಆಫ್ ಇಂಟ್ರೆಸ್ಟ್ ಇರೋಂಗಿಲ್ಲ ಅವಕ್ಕೆ ಏನಂತ ಅಂದ್ರೆ ಜೀರೋ ಕೂಪನ್ ರೇಟ್ ಅಂದು. ಅಂದರೆ ದೀಸ್ ಆರ್ ದಿ ಇಶ್ಯೂಡ್ ವಿದೌಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ಡು ನಾಟ್ ಕ್ಯಾರಿ ಎನಿ ಸ್ಪೆಸಿಫಿಕ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಕಾಲ್ಡ್ ಎ ಜೀರೋ ಕೂಪನ್ ರೇಟ್. ಇವನು ಡೈರೆಕ್ಟ್ಲಿ 1 ಮಾರ್ಕ್ಸ್ ಒಳಗೆ ಕೇಳ್ತಿರ್ತಾರೆ. ಇನ್ನು 9th ಒನ್ ರಿಜಿಸ್ಟರ್ಡ್ ಡಿಬೆಂಚರ್ಸ್. ರಿಜಿಸ್ಟರ್ಡ್ ಅಂತಂದ್ರೆ ನೋಂದಣಿಯಾದಂಥ ಡಿಬೆಂಚರ್ಸ್. ಅಂದ್ರೆ ಇಲ್ಲಿ ಕಂಪ್ನಿ ಇದ್ದಿದ್ದು ಏನು ಮಾಡ್ತೈತೆ ಅಂದ್ರೆ ತನ್ನ ರಿಜಿಸ್ಟ್ರ್ ಒಳಗೆ ಡಿಬೆಂಚರ್ ಹೋಲ್ಡರ್ ನೇಮ್, ಅಡ್ರೆಸ್ ಎಲ್ಲ ಡೀಟೇಲ್ಸ್ ಬರ್ಕೊಂಡು ಇಶ್ಯೂ ಮಾಡ್ತೈತಿ. ಅವಕ್ಕೆ ನಾವು ರಿಜಿಸ್ಟರ್ಡ್
ಡಿಬೆಂಚರ್ಸ್ ಅಂತೇಳಿ ಕರೀತು. ಇನ್ನು ಬೇರರ್ ಡಿಬೆಂಚರ್ಸ್, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಬೇರರ್ ಡಿಬೆಂಚರ್ಸ್ ಅಂದರೆ ವಿಚ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಬೈ ವೇ ಆಫ್ ಡೆಲಿವರಿ. ಅಂದರೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಇಲ್ಲಿ ರಿಜಿಸ್ಟರ್ ಒಳಗೆ ಬರ್ಕೋತಾರೋ, ಇಲ್ಲಿ ರಿಜಿಸ್ಟರ್ ಒಳಗೆ ನೋಂದಣಿ ಆಗಂಗಿಲ್ಲ. ಈ ಡಿಬೆಂಚರ್ಸ್ಗಳ ಯಾರ ಹೆಸರು ಇರ್ತೈತಿ ಅವ್ರಿಗೆ ಅಷ್ಟೇ ರೀಪೇಮೆಂಟ್ ಆಗ್ತೈತಿ. ಈ ಡಿಬೆಂಚರ್ಸ್ಗಳನ್ನ ಯಾರು ಬೇಕಾದವ್ರಿಗೂ ಏನು ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು, ಡೆಲಿವರಿ ಮಾಡ್ಬೋದು. ನಾಳೆ ಮಲ್ಟಿಪಲ್ ಚಾಯ್ಸ್ ಒಳಗೆ ಕೇಳ್ತಿದ್ದಾನೋ ಬೇರರ್ ಡಿಬೆಂಚರ್ಸ್ ಅಂತ ಕೊಟ್ಟ ಅದರೊಳಗೆ ಒಂದು ಚಾಯ್ಸ್ ಏನಿರ್ತೈತೆ ಅಂದ್ರೆ ಬೈ ವೇ ಆಫ್ ಡೆಲಿವರಿ ಅಂತಂದ್ರೆ ನೀವು ಇದನ್ನು ಟಿಕ್ ಮಾಡಬೇಕು. ನೆಕ್ಸ್ಟ್ ಇಶ್ಯೂ ಆಫ್ ಡಿಬೆಂಚರ್ಸ್. ಈ ಶೇರ್ಗಳನ್ನ ಹೆಂಗೆ ಇಶ್ಯೂ ಮಾಡ್ತು ಹಂಗೆ ಡಿಬೆಂಚರ್ಸ್ನು ಇಶ್ಯೂ ಮಾಡ್ತು ಆ್ಯಟ್ ಪಾರ್ ಒಳಗೆ, ಡಿಸ್ಕೌಂಟ್ ಒಳಗೆ ಮತ್ತು ಪ್ರೀಮಿಯಮ್ ಒಳಗೆ. ಇಲ್ಲಿ ಆ್ಯಟ್ ಪಾರ್ ಒಳಗೆ ಅಂತಂದರೆ ಏನು ತನ್ನ ಫೇಸ್ ವ್ಯಾಲ್ಯೂ ಇರ್ತೈತಿ, ನಾಮಿನಲ್ ವ್ಯಾಲ್ಯೂ ಇರ್ತೈತಿ, ಅಷ್ಟಕ್ಕೆ ಇಶ್ಯೂ ಮಾಡ್ತು. ದಟ್ ಈಸ್ ಕಾಲ್ಡ್ ಇಶ್ಯೂಡ್ ಆ್ಯಟ್ ಫಾರ್. ಎಕ್ಸಾಂಪಲ್ 100 ರೂಪೀಸ್ ಡಿಬೆಂಚರ್ಸ್ 100 ರೂಪೀಸ್ಗೆ ಇಶ್ಯೂ ಮಾಡ್ತು. ಸೆಕೆಂಡ್ ಒನ್ನ ಇಶ್ಯೂಡ್ ಆ್ಯಟ್ ಡಿಸ್ಕೌಂಟ್. ಇಶ್ಯೂಡ್ ಆ್ಯಟ್ ಡಿಸ್ಕೌಂಟ್ ಅಂದ್ರೆ ಏನು ನಾಮಿನಲ್ ವ್ಯಾಲ್ಯೂ ಇರ್ತೈತಿ ಅದಕ್ಕಿಂತನೂ ಲೆಸ್ ಪ್ರೈಸ್ ಒಳಗೆ, ಬಿಲೋ ಪ್ರೈಸ್ ಒಳಗೆ ನಾವು ಇಶ್ಯೂ ಮಾಡಿದಂದ್ರೆ ದಟ್ ಈಸ್ ಕಾಲ್ಡ್ ಇಶ್ಯೂಡ್ ಆ್ಯಟ್ ಡಿಸ್ಕೌಂಟ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ 100 ರೂಪೀಸ್ ಡಿಬೆಂಚರ್ಸ್ನ 80 ರೂಪೀಸಿಗೆ ಇಶ್ಯೂ ಮಾಡಿದಂದ್ರೆ 20 ರೂಪೀಸ್ ಈಸ್ ಕಾಲ್ಡ್ ಡಿಸ್ಕೌಂಟ್. ಇಲ್ಲಿ ಡಿಸ್ಕೌಂಟ್ ಒಳಗೆ ಇಶ್ಯೂ ಮಾಡಿದಂದ್ರೆ ಒಂದು ಸಪ್ರೇಟ್ ಲೆಜರ್ ಅಕೌಂಟ್ ಓಪನ್ ಮಾಡ್ತು. ದಟ್ ಈಸ್ ಕಾಲ್ಡ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್ ಅಂತೇಳಿ ಇದಕ್ಕೆ ನಾವು ಡೆಬಿಟ್ ಮಾಡ್ತಿರ್ತೀವಿ. ಹಾಗಾದ್ರೆ ಈ ಅಕೌಂಟನ್ನು ನಾವು ಬ್ಯಾಲೆನ್ಸ್ ಶೀಟ್ ಒಳಗೆ ಎಲ್ಲಿ ಇಡಬೇಕಂತೇಳಿ ಕ್ವಶನ್ ಬಂದಾಗ ಇಲ್ಲಿ 2 ಪ್ರೊವಿಷನ್ ಮಾಡ್ಯಾನ. ನಂಬರ್ ಎ ಏನಂದ್ರೆ ರಿಟರ್ನ್ ಆಫ್ ವಿದಿನ್ 12 ಮಂತ್ಸ್, 12 ತಿಂಗಳೊಳಗೆ ನಾವು ಈ ಅಕೌಂಟ್ ಅಂದರೆ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅಕೌಂಟ 0 ಮಾಡೋರಿದ್ದು ಅಂದ್ರೆ ನಾವು ಎಲ್ಲಿ ತೋರಿಸ್ಬೇಕಂದ್ರೆ ಅದರ್ ಕರೆಂಟ್ ಅಸೆಟ್ಸ್ ಕೆಳಗೆ ತೋರಿಸ್ಬೇಕು ಬ್ಯಾಲೆನ್ಸ್ ಶೀಟ್ ಒಳಗೆ. ಅದನ್ನು ನಾವು ರಿಟರ್ನ್ ಆಫ್ ಆಫ್ಟರ್ 12 ಮಂತ್ಸ್ ಮಾಡೋರಿದ್ದಂದ್ರೆ ಮೋರ್ ದೆನ್ 1 ಇಯರ್ ಮಾಡೋರಿದ್ದು ಅಂದ್ರೆ ಅದನ್ನು ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಂದರೆ ಇಲ್ಲಿ ಫಿಕ್ಸ್ಡ್ ಅಸೆಟ್ ಅದ್ರ ಕೆಳಗೆ ತೋರಿಸ್ಬೇಕು ಬ್ಯಾಲೆನ್ಸ್ ಶೀಟ್ ಒಳಗೆ. ಸೊ ಈ ರೀತಿಯಾಗಿ ನಾವು ಪ್ರೊವಿಷನ್ಸ್ಗಳು ಗೊತ್ತು ಮಾಡಬೇಕು MCQ ಒಳಗೆ. ನಾಳೆ ಕ್ವಶನ್ ಪೇಪರ್ ಒಳಗೆ ರಿಟರ್ನ್ ಆಫ್ ವಿದಿನ್ 12 ಮಂತ್ಸ್ ಇತ್ತಂದ್ರೆ ಅದರ್ ಕರೆಂಟ್ ಅಸೆಟ್ಸ್ ಕೆಳಗೆ ತೋರಿಸ್ಬೇಕು, ಆಫ್ಟರ್ 12 ಮಂತ್ಸ್ ಇತ್ತಂದ್ರೆ ಅದರ್ ನಾನ್ ಕರೆಂಟ್ ಅಸೆಟ್ಸ್ ಕೆಳಗೆ ತೋರಿಸ್ಬೇಕು. ಇನ್ನು ನೆಕ್ಸ್ಟ್ ಚಾಪ್ಟರ್ ಒಳಗೆ ನಾವು ಪ್ರಿಪ್ರೇಷನ್ ಆಫ್ ಬ್ಯಾಲೆನ್ಸ್ ಶೀಟನ್ನ ಅಲ್ಲಿ ಕಲಿತು. ಇದನ್ನು ವರ್ಟಿಕಲ್ ಫಾರ್ಮೆಟ್ ಒಳಗೆ ಪ್ರಿಪೇರ್ ಮಾಡಬೇಕು. ಇಲ್ಲಿ ಲಯಬಿಲಿಟಿ ಸೈಡ 3 ಮೇಜರ್ ಹೆಡ್ ಬರ್ತಾವೆ, ಶೇರ್ ಹೋಲ್ಡರ್ಸ್ ಫಂಡ, ನಾನ್ ಕರೆಂಟ್ ಲಯಬಿಲಿಟೀಸ ಮತ್ತು ಕರೆಂಟ್ ಲಯಬಿಲಿಟೀಸ. ಅದೇ ಥರ ಅಸೆಟ್ಸ್ ಒಳಗೆ ನಾನ್ ಕರೆಂಟ್ ಅಸೆಟ್ಸ್ ಅಂದರೆ ಇವ ಫಿಕ್ಸ್ಡ್ ಅಸೆಟ್ ಇರ್ತಾವೆ. ನೆಕ್ಸ್ಟ್ ಇಲ್ಲಿ ಕರೆಂಟ್ ಅಸೆಟ್ಸ್ ಇರ್ತೈತಿ. ಹಂಗಾರಲ್ಲಿ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ ಲೆಸ್ ದೆನ್ 12 ಮಂತ್ಸ್ ಇತ್ತು, ವಿದಿನ್ 12 ಮಂತ್ಸ್ ಇತ್ತಂದರೆ ಈ ಹೆಡ್ ಕೆಳಗೆ ತೋರಿಸ್ಬೇಕು. ಆಫ್ಟರ್ 12 ಮಂತ್ಸ್ ಅಥವಾ ಮೋರ್ ದೆನ್ 12 ಮಂತ್ಸ್ ಇತ್ತಂದ್ರೆ ಈ ಹೆಡ್ ಕೆಳಗೆ ತೋರಿಸ್ಬೇಕು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ರಿಟರ್ನ್ ಆಫ್ ಯಾವ ಅಕೌಂಟ್ದಿಂದ ಮಾಡಬೇಕಂತಂದ್ರೆ ಇದನ್ನ ಸೆಕ್ಯೂರಿಟಿ ಪ್ರೀಮಿಯಮ್ ರಿಸರ್ವ್ ಅಕೌಂಟ್ದಿಂದ ಅದನ್ನು ಸ್ಕ್ವೇರ್ ಮಾಡಬೇಕು. ಒಂದು ವೇಳೆ ಸೆಕ್ಯೂರಿಟಿ ಪ್ರೀಮಿಯಮ್ ರಿಸರ್ವ್ ಅಕೌಂಟ್ ಇರಲಿಲ್ಲ ಅಂದರೆ ರೆವಿನ್ಯೂ ಪ್ರಾಫಿಟಿದಿಂದ ಏನು ಮಾಡಬೇಕಂದ್ರೆ ಅದನ್ನು ಡೆಬಿಟ್ ಮಾಡಿ ಅದನ್ನು 0 ಮಾಡಬೇಕು. ಯಾವ ಅಕೌಂಟ್ ಅಂದರೆ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅಕೌಂಟ್. ಇನ್ನು ನೆಕ್ಸ್ಟ್ ಥರ್ಡ್ ಒನ್ನ ಇಶ್ಯೂಡ್ ಆ್ಯಟ್ ಪ್ರೀಮಿಯಮ್. ಇಶ್ಯೂಡ್ ಆ್ಯಟ್ ಪ್ರೀಮಿಯಮ್ ಅಂತಂದ್ರೆ ಏನು ತನ್ನ ನಾಮಿನಲ್ ವ್ಯಾಲ್ಯೂ ಇರ್ತೈತಿ ಅದಕ್ಕಿಂತನೂ ಜಾಸ್ತಿ, ಮೋರ್ ದೆನ್ ಅಂತಂದ್ರೆ ಅದಕ್ಕಿಂತನೂ ಜಾಸ್ತಿ ನಾವು ಇಶ್ಯೂ ಮಾಡಿದಂದ್ರೆ. ಫಾರ್ ಎಕ್ಸಾಂಪಲ್ 100 ರೂಪೀಸ್ ಡಿಬೆಂಚರ್ಸ 120 ಮಾಡಿದಂದ್ರೆ 20 ರೂಪೀಸ್ ಈಸ್ ಕಾಲ್ಡ್ ಎ ಪ್ರೀಮಿಯಮ್. ಹಂಗಾರೆ ಇದಕ್ಕೆ ಇಂಥ ಕೇಸ್ ಒಳಗೆ ನಾವು ಸಪ್ರೇಟ್ ಒಂದು ಲೆಜರ್ ಓಪನ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಎ ಸೆಕ್ಯೂರಿಟಿ ಪ್ರೀಮಿಯಮ್ ರಿಸರ್ವ್ ಅಕೌಂಟ್. ಇದನ್ನು ನಾವು ಎಲ್ಲಿ ತೋರಿಸ್ತು ಅಂದ್ರೆ ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ ಅಂಡರ್ ಹೆಡ್ ಯಾವುದಪ್ಪ ಅಂದರೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಇನ್ನು ನೆಕ್ಸ್ಟ್ ಚಾಪ್ಟರ್ ಒಳಗೆ ನಾವಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕಲಿತ ಮುಂದೆ ಇಲ್ಲಿ ಲಯಬಿಲಿಟಿ ಸೈಡ 3 ಮೇಜರ್ ಹೆಡ್ ಬರ್ತಾವೆ, ಶೇರ್ ಹೋಲ್ಡರ್ಸ್ ಫಂಡ್, ನಾನ್ ಕರೆಂಟ್ ಲಯಬಿಲಿಟೀಸ್. ಅದೇ ಥರ ಅಸೆಟ್ ಸೈಡ್ ಒಳಗೆ ನಾನ್ ಕರೆಂಟ್ ಅಸೆಟ್ಸ್. ಸೊ ನಾವು ಎಲ್ಲಿ ತೋರಿಸ್ತಪ್ಪ ಅಂದರೆ ಸೆಕ್ಯೂರಿಟಿ ಪ್ರೀಮಿಯಮ್ನ ಶೇರ್ ಹೋಲ್ಡರ್ಸ್ ಫಂಡ್ ಒಳಗೆ ಮತ್ತೊಂದು ಸಪ್ರೇಟ್ ಲೆಜರ್ ಓಪನ್ ಮಾಡ್ತು. ಇದ್ರ ಕೆಳಗನ ದಟ್ ಈಸ್ ಕಾಲ್ಡ್ ಎ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂತೇಳಿ. ಅದ್ರ ಕೆಳಗನ ಏನು ತೋರಿಸು ಅಂದರೆ ಸೆಕ್ಯೂರಿಟಿ ಪ್ರೀಮಿಯಮ್ ತೋರಿಸು. These are the very important for MCQ question. Next one, distinction or difference between the shares and debentures. ಇದು ಕೂಡ very important for 1 marks questions. First ಇಲ್ಲಿ ಶೇರ್ ಹೋಲ್ಡರ್ ಆರ್ ದಿ ಓನರ್ ಆಫ್ ದ ಕಂಪನಿ. ಕಂಪ್ನಿಗೆ ಇವ್ರು ಏನಪ್ಪ ಅಂದ್ರೆ ಮಾಲಕರ. ಡಿಬೆಂಚರ್ ಹೋಲ್ಡರ್ ಆರ್ ದಿ ಕ್ರೆಡಿಟರ್ಸ್ ಆಫ್ ದ ಕಂಪ್ನಿ. ಕ್ರೆಡಿಟರ್ಸ್ ಅಂದರೆ ಇಲ್ಲಿ ಸಾಹುಕಾರ. ಇನ್ ನಂಬರ್ 2, ರಿಟರ್ನ್ ಇನ್ ಫಾರ್ಮ್ ಆಫ್ ಡಿವಿಡೆಂಡ್ ಅಂದರೆ ಇಲ್ಲಿ ಲಾಭಾಂಶ. ಷೇರುದಾರಿಗೆ ನಾವು ವರ್ಷದ ಕೊನೆಗೆ ಲಾಭ ಆತಂದ್ರೆ ಮಾತ್ರ ನಾವು ಏನು ಕೊಡ್ತು, ಡಿವಿಡೆಂಡ್ ಕೊಡ್ತು. ಇಲ್ಲಿ ಲಾಭ ಆಗಲಿ ನಷ್ಟ ಆಗಲಿ ವರ್ಷದ ಕೊನೆಗೆ ಡಿಬೆಂಚರ್ದಾರರಿಗೆ ಏನು ಕೊಡ್ತು ಅಂತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತು. ಅಂದರೆ ಇಲ್ಲಿ ಸ್ಪೆಸಿಫಿಕ್ ಕೂಪನ್ ರೇಟ್ ಏನಿರ್ತೈತಲ್ಲ ಅದನ್ನು ನಾವಿಲ್ಲಿ ಏನು ಮಾಡ್ತು ಅಂದ್ರೆ ರಿಟರ್ನ್ ಕೊಡ್ತು. ರಿಟರ್ನ್ ಅಂದರೆ ಇಲ್ಲಿ ಪ್ರತಿಫಲನ. ಇನ್ನು ನೆಕ್ಸ್ಟ್
ಶೇರನ್ನು ನಾವು ಏನು ಮಾಡೋಂಗಿಲ್ಲ ಅಂದ್ರೆ ರೀಪೇಮೆಂಟ್ ಮಾಡೋಂಗಿಲ್ಲ ಡ್ಯೂರಿಂಗ್ ದ ಲೈಫ್ ಆಫ್ ದ ಶೇರ್ ಹೋಲ್ಡರ್. ಇಲ್ಲಿ ಒಂದು ಸಲ ಶೇರ್ ಖರೀದಿ ಮಾಡಿದ್ರೆ ಕಂಪ್ನಿ ಇದ್ದಿದ್ದು ಅದನ್ನು ಹೊಳ್ಳಿ ರೀಪೇಮೆಂಟ್ ಮಾಡೋಂಗಿಲ್ಲ. ಆದ್ರೆ ಇಲ್ಲಿ ಡಿವೆಂಚರ್ ಹೋಲ್ಡ್ರಿಗೆ ಎಕ್ಸ್ಪೈರಿ ಆತಂದ್ರೆ ಅದರ ಅವಧಿ ಮುಗೀತಂದ್ರೆ 5 years 10 years ಮುಗೀತಂದ್ರೆ ರೀಪೇಮೆಂಟ್ ಮಾಡ್ತಾರೆ. ಇನ್ನು ಫೋರ್ತ್ ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಏನಂದ್ರೆ ಇಲ್ಲಿ ಷೇರುದಾರರಿಗೆ ವೋಟಿಂಗ್ ರೈಟ್ಸ್ ಇರ್ತೈತಿ ಜನರಲ್ ಮೀಟಿಂಗ್ ಒಳಗೆ ಚೇರ್ಮನ್ ಆಯ್ಕೆ ಮಾಡೋಕ್ಕೆ. ಬಟ್ ಇವರಿಗೆ ಯಾವುದೇ ಥರನಂತ ವೋಟಿಂಗ್ ರೈಟ್ಸ್ ಇರೋಂಗಿಲ್ಲ. ಇನ್ನು ಫಿಫ್ತ್ ಒನ್ ಏನಪ್ಪ ಅಂತಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ 1 marks ಕ್ವಶನ್ ಟ್ರೂ ಆರ್ ಫಾಲ್ಸ್ ಒಳಗೆ ಕೇಳ್ತಿರ್ತಾನೋ. ಇಲ್ಲಿ ಶೇರ್ಗಳನ್ನು ಡಿಬೆಂಚರ್ಗೆ ಕನ್ವರ್ಟ್ ಮಾಡೋಂಗಿಲ್ಲ. ಶೇರ್ಸ್ ಆರ್ ನಾಟ್ ಕನ್ವರ್ಟೆಡ್ ಇಂಟು ಡಿಬೆಂಚರ್ಸ್. ಆದ್ರೆ ವೇರ್ ಆಸ್ ಡಿಬೆಂಚರ್ಸ್ ಆರ್ ಕನ್ವರ್ಟೆಡ್ ಇಂಟು ಶೇರ್ಸ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ 1 mark ಕ್ವಶನ್. ನೆಕ್ಸ್ಟ್ ಇನ್ನು ಓವರ್ ಸಬ್ಸ್ಕ್ರಿಪ್ಷನ್. ಓವರ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ವೆನ್ ದ ನಂಬರ್ ಆಫ್ ದ ಡಿಬೆಂಚರ್ಸ್ ಆರ್ ಅಪ್ಲೈಡ್ ಫಾರ್ ಇಟ್ಸ್ ಮೋರ್ ದೆನ್ ನಂಬರ್ ಆಫ್ ಡಿಬೆಂಚರ್ಸ್ ಆಫರ್ಡ್ ಟು ದಿ ಪಬ್ಲಿಕ್. ಈಗ ಪಬ್ಲಿಕ್ಕಿಗೆ ನಾವು 10,000 ಡಿಬೆಂಚರ್ಸ್ಗಳನ್ನ ಇಶ್ಯೂ ಮಾಡಿದ್ದು ಅವ್ರು 12,000 ಅಪ್ಲೈಡ್ ಮಾಡ್ಯಾರ. 12,000 ಅಪ್ಲಿಕೇಶನ್ ಬಂದವು. 2,000 ಈಸ್ ಕಾಲ್ಡ್ ಎ ಓವರ್ ಸಬ್ಸ್ಕ್ರಿಪ್ಷನ್. ನೆಕ್ಸ್ಟ್ ಇಶ್ಯೂ ಆಫ್ ಡಿಬೆಂಚರ್ ಫಾರ್ ಕನ್ಸಿಡರೇಷನ್ ಅದರ್ ದ್ಯಾನ್ ಕ್ಯಾಶ್. ಅದರ್ ದ್ಯಾನ್ ಕ್ಯಾಶ್ ಅಂತಂದ್ರೆ ಇಲ್ಲಿ ಎ ಕಂಪ್ನಿ ಪರ್ಚೇಸ್ಡ್ ಅಸೆಟ್ಸ್ ಫ್ರಾಮ್ ದ ವೆಂಡರ್. ಕಂಪ್ನಿ ಇದ್ದಿದ್ದು ಏನು ಮಾಡೈತಿ ಅಸೆಟನ್ನು ಖರೀದಿ ಮಾಡೈತಿ ಫ್ರಾಮ್ ವೆಂಡರ್. ವೆಂಡರ್ ಅಂದರೆ ಇಲ್ಲಿ ಮಾರಾಟಗಾರ ಅಥವಾ ಸೆಲ್ಲರ್. ಆ್ಯಂಡ್ ಇನ್ಸ್ಟೆಡ್ ಆಫ್ ಮೇಕಿಂಗ್ ಪೇಮೆಂಟ್ ಇನ್ ಕ್ಯಾಶ್ ಕೊಡು ಬದಲಿ ಏನು ಅಸೆಟ್ ಖರೀದಿ ಮಾಡೈತಿ ಅದಕ್ಕೆ ಕನ್ಸಿಡ್ರೇಷನ್ ಏನು ಕೊಡ್ಬೇಕು, ನಾವು ಕ್ಯಾಶ್ ಕೊಡಬೇಕು. ಅದರ ಬದಲಾಗಿ ಇನ್ಸ್ಟೆಡ್ ಆಫ್ ಮೇಕಿಂಗ್ ಪೇಮೆಂಟ್ ಇನ್ ಕ್ಯಾಶ್ ಇಶ್ಯೂ ಡಿಬೆಂಚರ್ಸ್ಗಳನ್ನ ಇಶ್ಯೂ ಮಾಡ್ತೈತಿ ಫಾರ್ ಕನ್ಸಿಡ್ರೇಷನ್. ಅಂದರೆ ಎಷ್ಟು ಅಸೆಟದ ಬೆಲೆ ಇರ್ತೈತಿಲ್ಲ, ಈಗ 10 ಲಕ್ಷಕ್ಕೆ ನಾವು ಖರೀದಿ ಮಾಡಿದ್ರೆ 10 ಲಕ್ಷ ರೂಪಾಯಿದನ್ನ ಡಿಬೆಂಚರ್ಸ್ಗಳನ್ನ ಇಶ್ಯೂ ಮಾಡ್ತಾರೋ. ಇಟ್ ಈಸ್ ಕಾಲ್ಡ್ ಎ ಡಿಬೆಂಚರ್ಸ್ ಫಾರ್ ಕನ್ಸಿಡರೇಷನ್ ಅದರ್ ದೆನ್ ಕ್ಯಾಶ್. ಇದನ್ನು ಶೇರ್ಸ್ ಒಳಗೂ 2 marks ಕೇಳ್ತಿರ್ತಾನೋ. ಅಲ್ಲಿ ಏನಂತ ಇಶ್ಯೂ ಆಫ್ ಶೇರ್ಸ್ ಫಾರ್ ಕನ್ಸಿಡರೇಷನ್ ಅದರ್ ದೆನ್ ಕ್ಯಾಶ್ ಇತ್ತಲ್ಲ, ಸೇಮ್ ಮೀನಿಂಗನ್ನು ಅಲ್ಲಿ ಬರೀಬೇಕು. ಅಲ್ಲಿ 2 marks. ವೆರಿ ಇಂಪಾರ್ಟೆಂಟ್ ಫಾರ್ 1 mark ಕ್ವಶನ್. ಇಶ್ಯೂ ಆಫ್ ಡಿಬೆಂಚರ್ ಆ್ಯಸ್ ಎ ಕೋಲ್ಯಾಟ್ರಲ್ ಸೆಕ್ಯೂರಿಟಿ. ಕೋ ಅಂದರೆ ಇಲ್ಲಿ ಸಹ, ಇನ್ನೊಂದು ಎಂದರ್ಥ. ಸೆಕ್ಯೂರಿಟಿ ಅಂದರೆ ಭದ್ರತೆ. ಕಂಪ್ನಿ ಇದ್ದಿದ್ದು ಏನು ಮಾಡ್ತೈತಿ ಅಂದ್ರೆ ಸಾರ್ವಜನಿಕರ ಕಡೆಯಿಂದ ಸಾಲ ತೊಗೊಂಬರ್ತೈತಿ. ಸಾಲ ತೆಗೆದಿದ್ದ ಕಂಪ್ನಿ ಏನು ಮಾಡ್ತೈತಿ ಅಂದ್ರೆ ಒಂದು ಬಿಲ್ಡಿಂಗನ್ನ ಅದು ಏನು ಮಾಡ್ತೈತಿ ಅಂದ್ರೆ ಭದ್ರತೆಗೆ ಕೊಡ್ತೈತಿ ಸಾರ್ವಜನಿಕರಿಗೆ. ದಿಸ್ ಈಸ್ ಕಾಲ್ಡ್ ಎ ಪ್ರೈಮರಿ ಸೆಕ್ಯೂರಿಟಿ. ಅದ್ರ ಜೊತೆ ಮತ್ತೊಂದು ಮಷಿನರಿ ಕೊಡ್ತೈತೆ. ಅದು ಅಂದರೆ ಎಡಿಷನ್ ಟು ದಿ ಪ್ರೈಮರಿ ಸೆಕ್ಯೂರಿಟಿ. ಪ್ರೈಮರಿ ಸೆಕ್ಯೂರಿಟಿ ಬಿಲ್ಡಿಂಗ್ ಜೊತೆ ಮತ್ತೊಂದು ಮಷಿನರಿ ಅದೇನು ಕೊಡಾಕೈತು, ಭದ್ರತೆ ಕೊಡಾಕೈತಿ. ಯಾಕಂದ್ರೆ ಕಂಪ್ನಿ ನಾಳೆ ಏನಾದರೂ ಲಾಸ್ ಆಯ್ತು ಮುಚ್ಚಿತಂದವಾಗ ಆ ಡಿಬೆಂಚರ್ ಹೋಲ್ಡರ್ ಏನು ಮಾಡ್ಬೋದು ಅಂದ್ರೆ ಫಸ್ಟ್ ಬಿಲ್ಡಿಂಗ್ ಮಾರ್ಬೋದು. ಅಲ್ಲಿಂದನೂ ರೊಕ್ಕ ಬರಲಿಲ್ಲ ಅಂದ್ರೆ ಮಷಿನರಿ ಮಾರಿ ತನ್ನ ಎಲ್ಲ ರೊಕ್ಕನ ರೀಪೇಮೆಂಟ್ ಮಾಡ್ಕೋತೈತಿ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಕೋಲ್ಯಾಟ್ರಲ್ ಸೆಕ್ಯೂರಿಟಿ ಅಂತ ಕರಿತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ 1 marks. ನೆಕ್ಸ್ಟ್ ಡಿಬೆಂಚರ್ಸ್ ಆರ್ ರಿಡೀಮೇಬಲ್ ಆಟ್ ಪ್ರೀಮಿಯಮ್. ಅಂದ್ರೆ ಅವಧಿ ಮುಗಿದ ನಂತರ ಕಂಪ್ನಿ ಇದ್ದಿದ್ದ 2 ವೇದಾಗ ರಿಡಮ್ಷನ್ ಮಾಡ್ತೈತೆ, ಆಟ್ ಪಾರ ಮತ್ತು ಪ್ರೀಮಿಯಮ್ ಅವಳು. ಸೊ ಹಂಗಾರೆ ಇಲ್ಲಿ ರಿಡೀಮೇಬಲ್ ಆಟ್ ಪ್ರೀಮಿಯಮ್ ಮಾಡಿದಾಗ ಒಂದು ಫಸ್ಟ್ ಲೆಜರ್ ಯಾವುದು ಓಪನ್ ಆಗ್ತೈತೆ ಅಂದ್ರೆ ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್. ಇಲ್ಲಿ ಲಾಸ್ ಹೆಂಗೆ ಆಗ್ತೈತೆ ಅಂದ್ರೆ ಫಾರ್ ಎಕ್ಸಾಂಪಲ್ 100 rupees ಡಿಬೆಂಚರ್ಸ್ ಪಾರ್ ಒಳಗೆ ಇಶ್ಯೂ ಮಾಡಿದ್ದು, ಬಟ್ ರಿಡೀಮೇಬಲ್ ಮಾಡೋದು ಮುಂದೆ 120 ರೂಪಾಯಿ ಮಾಡಿದ್ದು. ಸೊ 20 ರೂಪಾಯಿ ಏನಾಯ್ತಂದ್ರೆ ದಿಸ್ ಇಸ್ ಅ ಲಾಸ್ ಟು ದಿ ಕಂಪ್ನಿ. ಅದಕ್ಕಾಗಿ ನಾವು ಅದನ್ನು ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್ ಅಂತೇಳಿ ಸಪ್ರೇಟ್ ಅಕೌಂಟನ್ನು ಓಪನ್ ಮಾಡ್ತು. ಇನ್ನು ನೆಕ್ಸ್ಟ್ ಮತ್ತೊಂದು ಲೆಜರ್ ಓಪನ್ ಮಾಡ್ತು, ಅಲ್ಲಿ ಪ್ರೀಮಿಯಮ್ ಆನ್ ರಿಡಮ್ಷನ್ ಅಕೌಂಟ್. ಪ್ರೀಮಿಯಮ್ ಆನ್ ರಿಡಮ್ಷನ್ ಯಾವತ್ತು ರಿಡಮ್ಷನ್ ಮಾಡಿದಾಗ ಅಲ್ಲಿ ಪ್ರೀಮಿಯಮ್ದೊಳಗೆ ರಿಡಮ್ಷನ್ ಇತ್ತು ಕಂಪಲ್ಸರಿ ಇವು 2 ಲೆಜರ ಆಪ್ರೇಟ್ ಆಗ್ತಾವೆ. ಒಂದು ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ, ಇನ್ನೊಂದು ಪ್ರೀಮಿಯಮ್ ಆನ್ ರಿಡಮ್ಷನ್ ಅಕೌಂಟ್. ಈ ಅಕೌಂಟ ಡೆಬಿಟ್ ಆದರೆ ಈ ಅಕೌಂಟ ಕ್ರೆಡಿಟ್ ಆಗ್ತಿರ್ತೈತಿ. ಸೊ ಹಂಗಾರೆ ಇಲ್ಲಿ ಪ್ರೀಮಿಯಮ್ ಆನ್ ರಿಡಮ್ಷನ್ ಅಕೌಂಟ ಇದು ಫಸ್ಟ್ ಏನಪ್ಪ ಅಂತಂದರೆ ಇದು ಲಯಬಿಲಿಟಿ. ಸೊ ನಾಳೆ ಮಲ್ಟಿಪಲ್ ಚಾಯ್ಸ್ ಒಳಗೆ ಕೇಳ್ತಿರ್ತಾನೋ. ಪ್ರೀಮಿಯಮ್ ಆನ್ ರಿಡಮ್ಷನ್ ಅಕೌಂಟ್ ಆಪ್ಷನ್ ಎ ಲಯಬಿಲಿಟಿ, ಬಿ ಅಸೆಟ್, ಸಿ ಲಾಸ್, ಡಿ ಗೇನ್ ಅಂತೇಳಿ ಕೇಳಿದಂದ್ರೆ ನಾವು ಲಯಬಿಲಿಟಿ ಅಂತೇಳಿ ಬರಿಬೇಕು. ಇನ್ನು ನೆಕ್ಸ್ಟ್ ಇದನ್ನು ನಾವು ಎಲ್ಲಿ ಇಡ್ತು ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಒಳಗೆ ನಾನ್ ಕರೆಂಟ್ ಲಯಬಿಲಿಟೀಸ್. ಈಗಾಗಲೇ ನಾನು ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ತೋರಿಸ್ನಿ. ನಾನ್ ಕರೆಂಟ್ ಲಯಬಿಲಿಟಿ ಇತ್ತಲ್ಲ, ಇದ್ರ ಕೆಳಗೆ ನಾವು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂತೇಳಿ ಒಂದು ಓಪನ್ ಮಾಡಿರ್ತು. ಯಾಕಂದರೆ ಇವಾಗ ಮೇಜರ್ ಹೆಡ್ ಮತ್ತು ಇದ್ರ ಕೆಳಗನ ಸಬ್ ಹೆಡ್ಗಳು ಬರ್ತಾವೆ. ಅದರ ಮೇಜರ್ ಹೆಡ್ ನಾವು ನೆನಪಿಟ್ಕೋಬೇಕು ಬ್ಯಾಲೆನ್ಸ್ ಶೀಟ್ ಒಳಗೆ. ಏನಪ್ಪ ಅಂದ್ರೆ ಸೋರ್ಸಸ್ ಆಫ್ ರಿಡಮ್ಷನ್ ಆಫ್ ಡಿಬೆಂಚರ್ಸ್. ಇನ್ನು ರಿಡಮ್ಷನ್ ಮಾಡೋಕ್ಕೈತು, ಮರುಪಾವತಿ ಮಾಡೋಕ್ಕೈತೆ ಅಂದ್ರೆ ಸೋರ್ಸ ಎಲ್ಲಿಂದ ನಾವು ಕೊಡ್ತು ಅಂದ್ರೆ ಔಟ್ ಆಫ್
ಕ್ಯಾಪಿಟಲ್ದಿಂದ ಕೊಡ್ತು ಅಥವಾ ಔಟ್ ಆಫ್ ಪ್ರಾಫಿಟ್. ಇಲ್ಲಿ ಆರ್ ಅಂದನು ಆರ್ ಔಟ್ ಆಫ್ ಪ್ರಾಫಿಟ್. ಇದನ್ನು ಕೂಡ ಮಲ್ಟಿಪಲ್ ಚಾಯ್ಸ್ ಒಳಗೆ ಕೇಳಿದಂತಂದ್ರೆ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಆಪ್ಷನ್ ಎ ಕ್ಯಾಪಿಟಲ್, ಆಪ್ಷನ್ ಬಿ ಪ್ರಾಫಿಟ್, ಆಪ್ಷನ್ ಸಿ ಎ ಆ್ಯಂಡ್ ಬಿ ಬೋತ್ ಅಂತಲೂ ಕೇಳ್ತಾನೋ, ಆಪ್ಷನ್ ಡಿ ಮತ್ತೊಂದು ಯಾವ್ದಾರು ಆಪ್ಷನ್ ಕೊಟ್ಟಿದ್ದೆ ಅಂದ್ರೆ ನಾವು ಅಲ್ಲಿ ಕ್ಯಾಪಿಟಲ್ನು ಇರಬೇಕು, ಪ್ರಾಫಿಟ್ ಇರಬೇಕು. ಬರೀ ಕ್ಯಾಪಿಟಲ್ ಅಷ್ಟೇ ಇತ್ತು, ಪ್ರಾಫಿಟ್ ಇರಲಿಲ್ಲ ಅಂದರೆ ಕ್ಯಾಪಿಟಲ್ ಟಿಕ್ ಮಾಡೋದು, ಪ್ರಾಫಿಟ್ ಅಷ್ಟೇ ಇತ್ತು ಕ್ಯಾಪಿಟಲ್ ಇರಲಿಲ್ಲ ಅಂದ್ರೆ ಪ್ರಾಫಿಟ್ ಅಷ್ಟೇ ನಾವು ಏನು ಮಾಡೋದು ಅಂದ್ರೆ ಅಲ್ಲಿ ಬರಿಬೇಕು. ಈ ರೀತಿಯಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳ್ತಿರ್ತಾರೆ. ವೇಸ್ ಆರ್ ಮೆಥಡ್ಸ್ ಆಫ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್, ಇದನ್ನು ಕೂಡ ಡೈರೆಕ್ಟ್ಲಿ ಒನ್ ಲೈನ್ ಕ್ವಶನ್ ಒಳಗೆ ಕೇಳ್ತೇನೆ. ವಾಟ್ ಆರ್ ದ ವೇಸ್ ಅಥವಾ ಮೆನ್ಷನ್ ಎನಿ ಒನ್ ವೇಸ್ ಆರ್ ಮೆಥಡ್ ಆಫ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಅಂತ ಕೇಳಿದೆ ಅಂದರೆ ಇಲ್ಲಿ 4 ವೇಸ್ ಅದಾವೆ. ಪೇಮೆಂಟ್ ಇನ್ ಲಮ್ಸಮ್, ಒಮ್ಮೆ ಕೊಟ್ಬಿಡೋದು. ನೆಕ್ಸ್ಟ್ ಪೇಮೆಂಟ್ ಇನ್ ಇನ್ಸ್ಟಾಲ್ಮೆಂಟ್ ಅಂದ್ರೆ ಹಂತವಾಗಿ ರೀಪೇಮೆಂಟ್ ಮಾಡೋದು. ಇನ್ನು ಪರ್ಚೇಸ್ ಇನ್ ಓಪನ್ ಮಾರ್ಕೆಟಿಂದ ವಾಪಸ್ ಏನು ಮಾಡೋದನ್ನ ಬೈಬ್ಯಾಕ್ ಮಾಡೋದು, ದಟ್ ಈಸ್ ಕಾಲ್ಡ್ ಎ ಓಪನ್ ಮಾರ್ಕೆಟ್ ಅಂತೇಳಿ ಕರೀತು. ಇದನ್ನು ಟ್ರೂ ಆರ್ ಫಾಲ್ಸ್ ಒಳಗೆ ಕೇಳ್ತಿರ್ತಾನೋ. ಡಿಬೆಂಚರ್ಸ್ ಕ್ಯಾನ್ ಬಿ ಬೈಬ್ಯಾಕ್ ಅಂತ ಕೇಳಿದಂದ್ರೆ ಟ್ರೂ, ಬೈಬ್ಯಾಕ್ ಮಾಡ್ಕೋತೀವಿ. ಬೈ ಕನ್ವರ್ಷನ್ ಇಂಟು ಶೇರ್ಸ್ ಆರ್ ನ್ಯೂ ಡಿಬೆಂಚರ್ಸ್, ನಾ ಆಗ ಹೇಳಿದನು ಅದ ಕನ್ವರ್ಷನ್ನ ಶೇರ್ ಒಳಗು ಅಷ್ಟೇ ಕಿಮ್ಮತ್ತು. ಈಗ ರೀಪೇಮೆಂಟ್ ಮಾಡೋದೈತಿ 10 ಲ್ಯಾಕದ್ದು ಶೇರ್ಸ್ಗಳನ್ನ ಕೊಡ್ಬೋದು ಅಥವಾ ನ್ಯೂ ಡಿಬೆಂಚರ್ಸ್ನು ಇಶ್ಯೂ ಮಾಡೋದು ಬೈ ಕನ್ವರ್ಷನ್. ದೀಸ್ ಆರ್ ದಿ 4 ವೇಸ್ ಆರ್ ಮೆಥಡ್ಸ್ ಆಫ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್. ನೆಕ್ಸ್ಟ್ ಇಲ್ಲಿ ಎಕ್ಸ್ಪಾಂಡೆಬಲ್, ಇದನ್ನು 1 ಮಾರ್ಕ್ಸ್ ಒಳಗೆ ಕೇಳಿರ್ತಾನೋ. ಯಾವುದಾದ್ರೂ ಒಂದನ್ನು ಎಕ್ಸ್ಪಾಂಡ್ ಮಾಡಿ ಅಂದಿರ್ತಾನೋ. ಇಲ್ಲಿ ಫಸ್ಟ್ ಯಾವುದೈತೆ ಅಂದರೆ AIFIS. ಎ ಅಂದರೆ ಇಲ್ಲಿ ಆಲ್ ಇಂಡಿಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ನಂಬರ್ 2 NBFC, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್, ಕಾರ್ಪೊರೇಷನಲ್ಲಿ ಕಂಪ್ನೀಸ್. ನೆಕ್ಸ್ಟ್ ಥರ್ಡ್ ಒನ್ DRR, ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಇಲ್ಲಿ ಡಿಬೆಂಚರ್ಸ್ ಕಡೆಯಿಂದ ಸಾಲ ತಂದಂದ್ರೆ ನಾವು ರಿಸರ್ವ್ನ ಕ್ರಿಯೇಟ್ ಮಾಡಿಡ್ಬೇಕು. ಯಾಕಂದ್ರೆ 5 ವರ್ಷ ಆದ್ಮೇಲೆ ನಾವು ರೀಪೇಮೆಂಟ್ ಮಾಡೋದಿರ್ತೈತಿ. ಅದ್ರ ಸಂಬಂಧ ನಮ್ದು ಏನು ಪ್ರಾಫಿಟ್ ಬಂದಿರ್ತೈತಿ ಅದರೊಳಗೆ 10% ವ್ಯಾಲ್ಯೂ ಆಫ್ ದ ಡಿಬೆಂಚರ್ಸ್. ಈಗ ನಾವು 1 ಲಕ್ಷ ರೂಪಾಯಿದ ಡಿಬೆಂಚರ್ ಅಮೌಂಟ್ ತಂದಂದ್ರೆ ಅದ್ರ ಮ್ಯಾಗ 10% ಅಂದ್ರೆ 10,000 ನಾವು ಏನು ಮಾಡ್ಬೇಕಂದ್ರೆ ರಿಸರ್ವ್ ಮಾಡಿ ಇಟ್ಕೋಬೇಕು. ಇನ್ನು ನೆಕ್ಸ್ಟ್ ಫೋರ್ತ್ ಒನ್ನ DRFI, ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್. ಅಂದರೆ ಇದನ್ನು ಕೂಡ ನಾವು ಡಿಬೆಂಚರ್ ಹೋಲ್ಡ್ರಿಗೆ ಸೆಕ್ಯೂರಿಟಿ, ಅಂದ್ರೆ 5 ಇಯರ್ಸ್ ಆದ ಕೂಡಲೇ ನಮ್ಮ ಕಡೆ ಒಮ್ಮೆ ಕೊಡೋಕೆ ಫೈನಾನ್ಸ್ ಇರೋದಿಲ್ಲ. ಅದರ ಸಂಬಂಧ ನಾವು ಏನು ಮಾಡಿರ್ತಂದ್ರೆ ಒಂದು ಫಂಡನ್ನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಅದು ಎಷ್ಟು ಇರಬೇಕಂತಂದ್ರೆ ಇನ್ವೆಸ್ಟ್ ಆರ್ ಡಿಪಾಸಿಟ್ ಶಾಲ್ ನಾಟ್ ಲೆಸ್ ದೆನ್ 15% ಅಮೌಂಟ್ ಆಫ್ ಡಿಬೆಂಚರ್ಸ್. ಅಂದರೆ ಇಲ್ಲಿ 1 ಲಕ್ಷ ರೂಪಾಯಿ ನಾವು ಸಾಲ ತಂದು ಡಿಬೆಂಚರ್ ಹೋಲ್ಡ್ರ್ ಕಡೆಯಿಂದ ಅಂದ್ರೆ ಅದರ ಮ್ಯಾಗ 15% ಅಂದ್ರೆ 15,000ಕ್ಕಿಂತ ಕಮ್ಮಿ ಡಿಪಾಸಿಟ್ ಮಾಡಬಾರ್ದು, ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಅಂದರೆ ಅಟ್ಲೀಸ್ಟ್ 15% 15,000 ಮಾಡಬೇಕು, ಅದಕ್ಕಿಂತ ಹೆಚ್ಚಿಗೆ ಮಾಡಬೇಕು. ಯಾಕಂತಂದ್ರೆ ಲಾಸ್ಟಿಗೆ ನಾವು ರೀಪೇಮೆಂಟ್ ಮಾಡೋದು ಮುಂದೆ ಇಮಿಡಿಯೇಟ್ಲಿ ಅವರಿಗೆ ನಾವು ಏನು ಮಾಡಬೇಕಂದ್ರೆ ರೀಪೇಮೆಂಟ್ ಮಾಡಬೇಕು. ಯಾವುದೇ ಥರನಾದಂಥ ಅಲ್ಲಿ ಏನಾಗಬಾರ್ದು, ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಆಗಬಾರ್ದು ಅಂತೇಳಿ ಈ ಥರ ನಾವು ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟನ್ನು ಓಪನ್ ಮಾಡಿ ಇಟ್ಕೊಂಡಿರ್ತೀವಿ. ಇನ್ನು ಅದನ್ನು ಯಾವಾಗ ಡಿಪಾಸಿಟ್ ಮಾಡಬೇಕಂದ್ರೆ ನಾವು 30th of April. ಇನ್ನು ಲಾಸ್ಟ್ ಒನ್ TDS ಅಂದರೆ ಟ್ಯಾಕ್ಸ್ ಡಿಡಕ್ಟ್ ಆ್ಯಟ್ ಸೋರ್ಸ್. ಏನು ನಾವು ಇಂಟ್ರೆಸ್ಟ್ ಕೊಡ್ತಿರ್ತೀವಿ ಡಿಬೆಂಚರ್ ಹೋಲ್ಡ್ರಿಗೆ ಇಂಟ್ರೆಸ್ಟ್ ಕೊಡ್ತಿರ್ತೀವಿ, ಅದ್ರ ಮ್ಯಾಗ ಏನು ಮಾಡ್ತೀವಿ ಅಂತಂದ್ರೆ ನಾವು ಟ್ಯಾಕ್ಸನ್ನು ಡಿಡಕ್ಟ್ ಮಾಡ್ಕೋತೀವಿ, ಕಟ್ ಮಾಡ್ಕೋತೀವಿ. ಸೊ ಇದನ್ನು ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಪ್ರಕಾರ ಈ ಪ್ರೊವಿಷನ್ ಪ್ರೊವೈಡ್ ಮಾಡಿದೆ. These are the very important theoretical part in chapter number 6. ಇನ್ನು ನೆಕ್ಸ್ಟ್ ವಿಡಿಯೋನ ನಾನು 12 ಮಾರ್ಕ್ಸ್ ಮೇಲೆ ಜರ್ನಲ್ ಎಂಟ್ರೀಸ್ಗಳನ್ನ ಸಾಲ್ವ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.